ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ಅವಲಕ್ಕಿ ಕುರುಡಿಗೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಅವಲಕ್ಕಿ ಶಾವಿಗೆ ಸಂಡಿಗೆ ಅಂತನಾದರೂ ಹೇಳ್ಬೋದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು 2 ಕಪ್ಪಷ್ಟು ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ನೀರು ಹಾಕಿ 2 ಸಲ ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ನಾವು ಅವಲಕ್ಕಿ ಮಾಡ್ತೀವಿ ನೋಡಿ, ಅದು ತೊಳೆದಾದ ನಂತರ ಇಲ್ಲಿ ನೋಡಿ ನಾನು ಒಂದು ಸಾನಿಗೆ ತೊಗೊಂಡಿದ್ದೀನಿ. ಆ ಸಾನಿಗೆಯಲ್ಲಿ ಈ ತೊಳೆದಿರುವಂಥ ಅವಲಕ್ಕಿಯನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಎಲ್ಲ ಅವಲಕ್ಕಿನೂ ಇಲ್ಲಿ ನಾನು ಹಾಕಿದ್ದೀನಿ. ಈಗ ಇದರ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ನಾನು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ರಿಂದ 15 ನಿಮಿಷ ಬಿಡಬೇಕು. ಯಾಕಂದರೆ ಅವಲಕ್ಕಿ ಚೆನ್ನಾಗಿ ನೆನೆಯಬೇಕು. ನೀವು ಬೇಕಿದ್ರೆ ಒಂದು ಅರ್ಧ ಗಂಟೆನೂ ಇಡ್ಬೋದು. ಅಂದರೆ ಎಷ್ಟು ನಾವು ಹೊತ್ತು ಇಡ್ತೀವಿ ನೋಡಿ ಅಷ್ಟು ಹೊತ್ತು ಚೆನ್ನಾಗಿ ಅವಲಕ್ಕಿ ನೆನೆಯುತ್ತೆ. ಇವಾಗ ಇಲ್ಲಿ ನೋಡಿ ಅವಲಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದಕ್ಕೆ ನಾನು ಪಾಪಡ್ ಖಾರ ಅಂದರೆ ಹಪ್ಪಳ ಖಾರ ಅಂತಾರೆ ನೋಡಿ, ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾವು ಉಪ್ಪಿಟ್ಟು ತಿಂತೀವಿ ನೋಡಿ ಸ್ಪೂನ್, ಆ ಸ್ಪೂನಿಂದ ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಉಪ್ಪನ್ನು ನೀವು ರುಚಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿ ಆಗಿದೆ. ಇದನ್ನು ಒಂದು ಬೌಲ್ನಲ್ಲಿ ತೆಗಿತಾ ಇದ್ದೀನಿ. ನಾವು ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ತೊಗೊಂಡು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಲೋಟ ತೊಗೊಂಡು ನಾವು ಒಂದು ಗ್ಲಾಸ್ ತೊಗೊಂಡು ಗ್ಲಾಸ್ನಿಂದ ಇದನ್ನು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಆರಾಮಾಗಿ ನಾವು ಮ್ಯಾಶ್ ಮಾಡ್ಕೋಬಹುದು. ನಾವು ನಾದೋ ಅವಶ್ಯಕತೆ ಇಲ್ಲ ಇದಕ್ಕೆ. ಮತ್ತು ಈ ರೀತಿ ಮಾಡಿಕೊಂಡ್ರೆ ಆಯಿತು. ಮತ್ತು ನಿಮಗೆ ಅವಲಕ್ಕಿ ಏನಾದರೂ ಗಟ್ಟಿ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀರು ಹಾಕಿ ನೀವು ಮೆತ್ತಗೆ ಮಾಡಿಕೊಂಡು ನೀವು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬಹುದು. ನಾವು ಹೋಳಿಗೆ ಕಡಲೆಬೇಳೆ ಏನು ಮ್ಯಾಶ್ ಮಾಡ್ತೀವಿ ನೋಡಿ, ಆ ರೀತಿಯಾಗಿಯೇ ಮಾಡೋದು. ಇವಾಗ ನೋಡಿ ಇಲ್ಲಿ ಎಲ್ಲ ಪೂರ್ತಿಯಾಗಿದೆ. ಇದನ್ನು ಸ್ವಲ್ಪ ಹೀಗೇ ನಾದ್ಕೊಳ್ಳೋಣ. ಇವಾಗ ಇದು ನೋಡಿ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಆದರೆ ಸಾಕು. ಈಗ ಇದು ಕುರುಡಿಗೆ ಮಾಡಲಿಕ್ಕೆ ರೆಡಿಯಾಗಿದೆ. ಈಗ ನಾನಿಲ್ಲಿ ಚಕ್ಲಿ ಮಾಡ್ತೀವಿ ನೋಡಿ, ಆ ಮಷಿನ್ ತೊಗೊಂಡಿದ್ದೀನಿ. ಮತ್ತು ಇದು ಶಾವಿಗೆ ಮಾಡೋ ಪ್ಲೇಟು. ನೀವು ದೊಡ್ಡ ಹೋಲಿರುವಂಥ ಪ್ಲೇಟ್ ಆದರೂ ತೊಗೋಬೋದು, ಇಲ್ಲ ಚಿಕ್ಕ ಹೋಲಿರುವಂಥ ಪ್ಲೇಟನ್ನಾದರೂ ನೀವು ತೊಗೋಬಹುದು. ಇಲ್ಲಿ ನಾನು ದೊಡ್ಡ ಹೋಲಿರುವಂಥ ಪ್ಲೇಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಚಿಕ್ಕ ಹೋಲಿರುವಂಥ ಪ್ಲೇಟಿಂದಲೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಹಿಟ್ಟು ಏನಿದೆ ಎಲ್ಲ ನಾದ್ಕೊಂಡಿರೋದು ಅದನ್ನು ಈ ಮಷಿನ್ನೊಳಗೆ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಹಾಕಿ ಇದನ್ನು ನೀವು ಒಂದು ಕಾಟನ್ ಬಟ್ಟೆ ಮೇಲೆ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂದರೆ ಪ್ಲಾಸ್ಟಿಕ್ ಹಾಳೆ ಮೇಲೆ ಬೇಕಾದ್ರೂ ಹಾಕ್ಬೋದು. ನಾನು ಇಲ್ಲಿ ಪ್ಲೇಟ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುರುಡಿಗೆ ಬರ್ತಾ ಇದೆ ಅಂಥೇಳಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡಿ. ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಈಗ ನೋಡಿ ಇಲ್ಲಿ ಚಿಕ್ಕ ಹೋಲಿ ಇರುವಂಥ ನಾನು ಪ್ಲೇಟ್ ತೊಗೊಂಡಿದ್ದೀನಿ, ಅದರಿಂದನೂ ಕೂಡ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇದರಿಂದನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ದೊಡ್ಡ ಹೋಲ್ ಇರುವಂಥದ್ರಿಂದ ಮಾಡೋದಕ್ಕಿಂತ ಈ ಚಿಕ್ಕ ಹೋಲ್ ಇರುವಂಥದ್ರಿಂದನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಕುರುಡಿಗೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲೀಗ ನೀವು ನೋಡ್ಬೋದು, ಒಣಗಿದ ನಂತರ ನೋಡಿ ಈ ರೀತಿಯಾಗಿ ಆಗಿದೆ. ಈಗ ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವು ಈ ಕುರುಡಿಗೆಯನ್ನು ಹಾಕಿ ಕರಿಯೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಅಂಥೇಳಿ ಕುರುಡಿಗೆ, ಮತ್ತು ಅಷ್ಟೇ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಇವಾಗ ಇಲ್ಲಿ ನೀವು ನೋಡ್ಬೋದು ಕರೆದಾದ ನಂತರ ನೋಡಿ ಇಲ್ಲಿ ಎಷ್ಟು ಹಗೂರ ಇದೆ ಅಂಥೇಳಿ, ಕೈಯಲ್ಲಿ ಇದು ಇಲ್ಲ ಅಂತ ಅನ್ನಿಸ್ತಾ ಇದೆ. ಈಗ ಗರಿ ಗರಿನೂ ಕೂಡ ಇದೆ. ಬಾಯಲ್ಲಿ ಹಾಕಿದ ನಂತರ ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂಥೇಳಿ. ಎಲ್ಲರಿಗೂ ಧನ್ಯವಾದಗಳು.